ನಾನು ಉಪನ್ಯಾಸ ಮಾಡಬೇಕಂತ ಅಪೇಕ್ಷೆ ಪಟ್ಟಿದ್ದೇನೆ. ಮಹಾಭಾರತದ ಕೆಲವು ಪ್ರಸಂಗಗಳನ್ನು ಮಾತ್ರ ಆಯ್ದುಕೊಳ್ಳಿಕ್ಕೆ ಏನು ಕಾರಣ ಅಂತಂದರೆ, ಮಹಾಭಾರತವನ್ನು ಅನೇಕ ಬಾರಿ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಅದರ ಕಥೆಗಳ ಆಳ ಅಗಲ ಅದೆಲ್ಲ ತಮಗೆ ಗೊತ್ತಿದ್ದೇ ಇದೆ. ತಮ್ಮೆದುರಿಗೆ ಮತ್ತೆ ಆ ಕಥೆಗಳನ್ನೇ ನಾನು ಹೇಳಬೇಕಾಗಿಲ್ಲ. ಆದರೆ ಮಹಾಭಾರತದ ಕೆಲವು ನಿಗೂಢ ಮುಖಗಳು ಮತ್ತು ಕೆಲವು ಕ್ಲಿಷ್ಟವಾದಂಥ ಶ್ಲೋಕಗಳು ಇವೆಲ್ಲ ನಮಗೆ ಮಹಾಭಾರತದ ಅಧ್ಯಯನದಲ್ಲಿ ಕಂಡು ಬರ್ತವೆ. ಆ ಶ್ಲೋಕಗಳನ್ನು ಅರ್ಥೈಸುವುದು ಕಷ್ಟ. ಕೆಲವು ಶ್ಲೋಕಗಳ ಅರ್ಥ ನಮಗಾದರೂ ಕೂಡ ಆ ಪ್ರಸಂಗ ಯಾಕೆ ನಡೆಯಿತು, ಪ್ರಸಂಗದ ಹಿನ್ನೆಲೆ ಏನು, ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟದ ಕೆಲಸವೇ. ಹೀಗಾಗಿ ಈ ಪ್ರಸಂಗಗಳನ್ನು ಮಹಾಭಾರತದ ಕೆಲವು ಸಮಸ್ಯೆಗಳು ಅಂತ ನಾವು ವರ್ಣನೆ ಮಾಡಬಹುದು. ಮಹಾಭಾರತದ ಈ ಸಮಸ್ಯೆಗಳೇನಿವೆ, ಈ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೇನೆ ಅಂತಲ್ಲ, ಸಮಸ್ಯೆಗಳಿಗೆ ನಾನು ಉತ್ತರ ಕೊಡ್ತೇನೆ ಅಂತಲ್ಲ. ಆದರೆ ಮಹಾಭಾರತದಲ್ಲಿ ಇಂಥ ಕೆಲವು ಸಮಸ್ಯೆಗಳಿದೆ ಮತ್ತು ಅವು ನಿಗೂಢವಾಗಿವೆ ಅನ್ನೋದನ್ನು ಮಾತ್ರ ನಾವು ತಿಳ್ಕೊಂಡ್ರೆ, ಸಮಸ್ಯೆ ಇದೆ ಅಂತ ತಿಳ್ಕೊಂಡದ್ದು ಮೊದಲಾದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡುವುದು ನಂತರದ ಹೆಜ್ಜೆ ಆಗುತ್ತೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಮಹಾಭಾರತದ ಕೆಲವು ಪ್ರಸಂಗಗಳನ್ನು ಮತ್ತು ಅದರ ಹಿನ್ನೆಲೆಗಳನ್ನು ತಮ್ಮೆದುರಿಗೆ ವರ್ಣನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಕೌರವ ಪಾಂಡವ ರಾಜಕುಮಾರರು ಮೊದಲು ಕೃಪಾಚಾರ್ಯರ ಹತ್ತಿರ ಅಭ್ಯಾಸ ಮಾಡಿದರು. ಅವರು ಮುಂದೆ ದ್ರೋಣರ ಬಳಿಯೂ ಕೂಡ ಅಭ್ಯಾಸ ಮಾಡಿದರು. ಕೃಪಾಚಾರ್ಯರು ಅರಮನೆಯಲ್ಲೇ ಮೊದಲಿಂದ ಕೂಡ ಇದ್ದವರು, ಅವರ ಬಳಿ ಅಭ್ಯಾಸ ಮಾಡಿದರು. ಅದಲ್ಲದೆ ದ್ರೋಣರ ಬಳಿ ಕೂಡ ಅವರು ಅಭ್ಯಾಸ ಮಾಡಲಿಕ್ಕೆ ಏನು ಕಾರಣ ಅಂದರೆ, ದೊಡ್ಡ ವಂಶದ ರಾಜಕುಮಾರರು, ಅವರಿಗೆ ಸಾಕಷ್ಟು ವಿಸ್ತೃತವಾದಂಥ ಶಿಕ್ಷಣ, ಶಸ್ತ್ರಗಳಿಗೆ ಅಸ್ತ್ರಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದಂಥ ಶಿಕ್ಷಣ ಅವರಿಗೆ ಸಿಗಬೇಕು ಅಂತನ್ನೋದು ಪಿತಾಮಹರಾದಂಥ ಭೀಷ್ಮರ ಅಪೇಕ್ಷೆಯಾಗಿತ್ತು. ಆ ಭೀಷ್ಮರು ಹಾಗಾಗಿ ದ್ರೋಣರನ್ನ ಅರಮನೆಗೆ ಕರೆಸಿಕೊಂಡು ಅವರ ಮೂಲಕ ಈ ಕೌರವ ಪಾಂಡವ ರಾಜಕುಮಾರರಿಗೆ ಅಸ್ತ್ರಶಸ್ತ್ರಗಳ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನಪಟ್ಟರು. ಕೌರವ ಪಾಂಡವ ರಾಜಕುಮಾರರು ಗುರುಗಳಾದಂತಹ ದ್ರೋಣರ ಬಳಿ ವಿದ್ಯಾಭ್ಯಾಸಕ್ಕೆ ತೊಡಗಿದಾಗ ದ್ರೋಣರು ತಮ್ಮ ಶಿಷ್ಯರ ಎಲ್ಲ ರೀತಿಯಾದಂಥ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದರು. ಅವರು ಅರ್ಜುನನ ಪ್ರಯತ್ನಶೀಲತೆ, ಅವನ ಗುರುಭಕ್ತಿ ಇತ್ಯಾದಿಗಳಿಗೆ ಮೆಚ್ಚಿದ್ರು. ಅವರು ಆ ರಾಜಕುಮಾರನ ಅಡಿಗೆಯವರನ್ನು ಕರೆದು ಒಂದು ಬಾರಿ ಹೇಳಿದರು, ಈ ಅರ್ಜುನನಿಗೆ ಯಾವತ್ತೂ ಕೂಡ ಊಟ ಬಡಿಸುವಾಗ ಕತ್ತಲಾಗಬಾರದು, ದೀಪ ಶಾಂತ ಆಗಬಾರದು, ಇದು ನಿನ್ನ ಜವಾಬ್ದಾರಿ. ರಾಜಕುಮಾರರು ವಾಸ ಮಾಡುವಂಥ ಸ್ಥಳ, ಅವರು ಊಟ ಮಾಡುವಂಥ ಸ್ಥಳ ಇತ್ಯಾದಿಗಳೇನಿವೆ ಸುಸಜ್ಜಿತವಾದದ್ದಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಉತ್ತಮ ದೀಪದ ವ್ಯವಸ್ಥೆ ಇತ್ಯಾದಿ ಇದ್ದೇ ಇರ್ತದೆ. ಇಷ್ಟಾದರೂ ಕೂಡ ಅವರು ದೀಪ ಆಡಬಾರ್ದು ಅಂತ ಹೇಳಿದ್ರು. ಮತ್ತೆ ನಾನು ಹೀಗೆ ನಿನಗೆ ಎಚ್ಚರಿಕೆ ಕೊಟ್ಟ ಒಂದು ಸಂಗತಿಯನ್ನ ನೀನು ಅರ್ಜುನನಿಗೆ ತಿಳಿಸಬಾರ್ದು ಅಂತ ಹೇಳಿದ್ರು. ಇಷ್ಟಾದರೂ ಕೂಡ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ರಾತ್ರಿ ಕಾಲದಲ್ಲಿ ಅರ್ಜುನ ಭೋಜನ ಮಾಡ್ತಾ ಇದ್ದ, ಆ ದೀಪ ಶಾಂತವಾಗಿ ಹೋಯಿತು. ಆಗ ಅರ್ಜುನ ಊಟ ಮುಂದುವರಿಸಿದ್ರು. ಅವನಿಗೆ ಊಟ ಮುಂದುವರಿಸಲಿಕ್ಕೆ ಏನು ಕಷ್ಟ ಆಗಲಿಲ್ಲ. ನಾವು ಕೂಡ ಕತ್ತಲಲ್ಲಿ ಊಟ ಮಾಡೇ ಮಾಡ್ತೇವೆ. ಅಭ್ಯಾಸದ ಬಲದಿಂದ ಅವನು ಊಟ ಮಾಡಿದ. ತದ ಅಭ್ಯಾಸಕ ತಮ್ಮತ್ವ ರಾತ್ರ ಅಭ್ಯಾಸಕ ಪಾಂಡವ.
ನನಗೆ ಕತ್ತಲೆಯಲ್ಲಿಯೂ ಕೂಡ ಊಟ ಮಾಡಲಿಕ್ಕೆ ಒಂದು ವೇಳೆ ಸಾಧ್ಯ ಆಗೋದಾದರೆ ನಾನು ಕತ್ತಲಿನಲ್ಲಿ ಬಾಣಪ್ರಯೋಗ ಮಾಡೋದು ಹೇಗೆ ಸಾಧ್ಯ ಆಗಬಾರ್ದು ಅಂತ ಅವನು ಆಲೋಚನೆ ಮಾಡಿದ. ಹೀಗೆ ಆಲೋಚನೆ ಮಾಡಿ ಅವನು ರಾತ್ರಿ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಪ್ರಾರಂಭ ಮಾಡಿಯೇ ಬಿಟ್ಟ. ಹಗಲು ಹೊತ್ತಿನಲ್ಲಿ ಆಚಾರ್ಯರಾದಂಥ ದ್ರೋಣರು ಅವನಿಗೆ ತಕ್ಕ ಶಿಕ್ಷಣವನ್ನು ಕೊಡ್ತಾ ಇದ್ರು. ರಾತ್ರಿ ಕಾಲದಲ್ಲಿ ಆತ ಸ್ವಯಂ ಪ್ರೇರಿತನಾಗಿ ಆ ಶಬ್ದವೇದಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ. ಮತ್ತೆ ಅದರಲ್ಲಿ ಗುರುಗಳ ಅನುಗ್ರಹದಿಂದಾಗಿ ಪಾರಂಗತನು ಕೂಡ ಆದ. ಇದು ಮಹಾಭಾರತದಲ್ಲಿ ನಮಗೆ ಕಾಣುವಂತಹ ಒಂದು ಪ್ರಸಂಗ. ಮಹಾಭಾರತಕ್ಕೆ ಅನೇಕ ವಿದ್ವಾಂಸರು ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಯಂ ಆಚಾರ್ಯರ ತಾತ್ಪರ್ಯ ನಿರ್ಣಯ ಕೂಡ ಅದಕ್ಕಿದೆ. ಆದರೂ ಇಂಥ ಕೆಲವು ಪ್ರಸಂಗಗಳನ್ನು, ಈ ಪ್ರಸಂಗಗಳ ಹಿನ್ನೆಲೆ ಏನು ಅಂತನ್ನೋದನ್ನು ಮಹಾಭಾರತದ ವ್ಯಾಖ್ಯಾನಕಾರರಾಗಲಿ, ತಾತ್ಪರ್ಯ ನಿರ್ಣಯವಾಗಲಿ, ಮತ್ತು ಬೇರೆ ನಮ್ಮ ಸಮಕಾಲೀನದಂಥ ವಿದ್ವಾಂಸರಾಗಲಿ ಇದನ್ನು ಕೆಲವು ಸಂಗತಿಗಳನ್ನು ವಿವರಿಸಿಲ್ಲ. ರಾತ್ರಿ ಕಾಲದಲ್ಲಿ ಊಟ ಬಡಿಸಬೇಡ ಅಂತ ದ್ರೋಣರು ಆ ಅಡಿಗೆ ಅವನಿಗೆ ಯಾಕೆ ಎಚ್ಚರಿಕೆ ಕೊಟ್ಟರು, ಆತನಿಗೆ ಹೇಳುವಂಥ ಉದ್ದೇಶ ಏನಿತ್ತು, ಅದರ ಬಗ್ಗೆ ಹೀಗೊಂದು ಕಾರಣವನ್ನು ನಾವು ಊಹೆ ಮಾಡಬಹುದು. ಸಾಮಾನ್ಯ ಬಿಲ್ಗಾರರು ಅನೇಕ ಜನ ಇರ್ತಾರೆ. ಬಿಲ್ವಿದ್ಯೆಯಲ್ಲಿ ಪಾರಂಗತರಾಗಿ, ಶಸ್ತ್ರಾಸ್ತ್ರ ಪಾರಂಗತರಾಗಿ ದೊಡ್ಡ ಬಿಲ್ಗಾರರು ಹೆಸರು ಪಡ್ಕೊಂಡವರು ಇದ್ದೇ ಇರ್ತಾರೆ. ಆದರೂ ಶಬ್ದವೇದಿ ವಿದ್ಯೆ ಅಂತನ್ನೋದು ಒಂದು ಅಪರೂಪದ ವಿದ್ಯೆ. ಆ ಅಪರೂಪದ ವಿದ್ಯೆಯನ್ನು ಬಲ್ಲವರು ಕೆಲವೇ ಜನ ಇದ್ದರು. ಈ ಅರ್ಜುನ ಶಬ್ದವೇದಿ ವಿದ್ಯೆಯನ್ನು ಕಲೀಲಿಕ್ಕೆ ತಾನಾಗೆ ಏನಾದರೂ ಸುಳಿವನ್ನು ಪಡ್ಕೊಂಡು ಪ್ರಯತ್ನ ಪಡ್ತಾನೋ ಹೇಗೆ, ಅಥವಾ ನಾನು ಆ ವಿದ್ಯೆಯನ್ನು ಆತನಿಗೆ ನಾನಾಗಿ ಕಲಿಸಬೇಕಾಗ್ತದೋ, ಈ ಎಲ್ಲವನ್ನ ಅವರು ದ್ರೋಣರು ಪರೀಕ್ಷೆ ಮಾಡಬೇಕಾಗಿತ್ತು. ಸುಳಿವನ್ನು ನಾನು ಕೊಟ್ಟ ಮೇಲೆ, ನಾನು ಆತನಿಗೆ ಕಲಿಸಲಿಕ್ಕೆ ತೊಡಗಿದ ಮೇಲೆ ಆತ ಕಲಿತರೆ ಅದು ಬಹಳ ದೊಡ್ಡ ವಿಷಯ ಏನಾಗಲಿಕ್ಕಿಲ್ಲ. ಆದರೆ ತಾನಾಗಿಯೇ ಸುಳಿವು ಪಡ್ಕೊಂಡು ತನ್ನ ಪ್ರಯತ್ನದಿಂದ ಆ ಶಬ್ದವೇದಿ ವಿದ್ಯೆಯನ್ನು ಆತ ಕಲಿತದ್ದಾದರೆ ಅದು ಆತನ ಒಂದು ವೈಶಿಷ್ಟ್ಯವನ್ನು ತೋರಿಸ್ತದೆ. ಈ ಶಿಷ್ಯ ಯಾವ ವಿಭಾಗಕ್ಕೆ ಸೇರಿದವನು, ತಾನಾಗಿಯೇ ಅದನ್ನು ತಿಳ್ಕೊಳ್ತಾನೋ ಅಥವಾ ನನ್ನ ಒಂದು ಸಹಕಾರ, ನನ್ನ ಆಶೀರ್ವಾದ, ನನ್ನ ಅಭ್ಯಾಸ ಆತನಿಗೆ ಬೇಕಾಗ್ತದೋ ಅಂತ ಗುರುಗಳು ನೋಡಬೇಕಾಗಿತ್ತು. ಅರ್ಜುನ ಗುರುಗಳಿಂದ ಯಾವುದೇ ಸುಳಿವನ್ನು ತಗೊಳ್ಳದೆ, ಅವರ ನೆರವಿಲ್ಲದೆ ಆ ಶಬ್ದವೇದಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ. ಅದರಲ್ಲಿ ಪಾರಂಗತನೂ ಕೂಡ ಆದ. ಹಗಲು ಹೊತ್ತಿನಲ್ಲಿ ಆ ಗುರುಗಳು ಅವರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರು. ರಾತ್ರಿ ಕಾಲದಲ್ಲಿ ಅದನ್ನ ಆ ಗುರುಗಳ ನೆರವಿಲ್ಲದೆ ತಾನಾಗಿ ಆತ ಅಭ್ಯಾಸ ಮಾಡುವಂಥ ಪ್ರವೃತ್ತಿಯನ್ನು ತೋರಿಸಿದ. ಹಾಗೆ ಗುರುಗಳು ಆತನಿಗೊಂದೇನು ಪರೀಕ್ಷೆ ಒಡ್ಡಿದ್ರು, ಆ ಪರೀಕ್ಷೆಯಲ್ಲಿ ಆತ ಉತ್ತೀರ್ಣನಾದ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೊಂದು ಕಾರಣವೂ ಕೂಡ ಹೀಗಿದೆ. ದ್ರೋಣರ ವ್ಯಕ್ತಿತ್ವವನ್ನು ನಾವು ನೋಡಿದರೆ ದ್ರೋಣರಲ್ಲಿ ಕೆಲವು ದ್ವಂದ್ವಗಳಿದ್ದು, ದ್ರೋಣರಿಗೆ ತನ್ನ ಮಗ ಅಶ್ವತ್ಥಾಮ ಮಗ ಅನ್ನುವ ಕಾರಣಕ್ಕಾಗಿ ಅವನಲ್ಲಿ ಒಲವಿತ್ತು. ಈ ಕುರುವಂಶದ ಕುಡಿ ಅರ್ಜುನ, ಅವನ ಬಗ್ಗೆನೂ ಕೂಡ ಒಂದು ಪ್ರೀತಿ ಇತ್ತು. ಅದಕ್ಕೆ ಕಾರಣ ಏನಂದ್ರೆ, ಕುರುವಂಶ ತನಗೆ ತನ್ನ ಆಪತ್ಕಾಲದಲ್ಲಿ, ತನಗೆ ತೊಂದರೆ ಆದ ಕಾಲದಲ್ಲಿ ಆಶ್ರಯ ಕೊಟ್ಟಂತಹ ಮನೆತನ. ಆ ಕುರುವಂಶದ ಕುಡಿ ಅನ್ನುವ ಕಾರಣಕ್ಕಾಗಿ ಅರ್ಜುನನ ಬಗ್ಗೆ ಅವರಿಗೆ ಪ್ರೀತಿ ಇತ್ತು. ಇನ್ನು ಏಕಲವ್ಯನ ಬಗ್ಗೆನೂ ಕೂಡ ಒಂದು ರೀತಿಯಾದಂತಹ ಕನಿಕರ ಅವರಿಗಿತ್ತು. ಇದನ್ನೆಲ್ಲ ನಾವು ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ ಈ ಗ್ರಂಥಗಳನ್ನು ನೋಡಿದರೆ ಗೊತ್ತಾಗ್ತದೆ. ಒಂದು ರೀತಿಯಾದಂತಹ ದ್ವಂದ್ವ ಅವರಲ್ಲಿ, ಅವರ ಜೀವಮಾನದ ಉದ್ದಕ್ಕೂ ಕೂಡ ಅವರನ್ನು ಕಾಡಿತ್ತು. ನಿನ್ನನ್ನು ಜಗತ್ತಿನಲ್ಲಿ ಅಪ್ರತಿಮ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಅವರು ಆ ಅರ್ಜುನನಿಗೆ ಆಶ್ವಾಸನೆ ಕೊಟ್ಟಿದ್ರು. ಅದರಂತೆ ಪ್ರಯತ್ನವನ್ನು ಕೂಡ ಮಾಡಿದರು. ಅದು ದೊಡ್ಡ ಬಿಲ್ಗಾರನೂ ಆದ. ಅದರ ಬಗ್ಗೆ ನಮಗೆ ಸಂಶಯವಿಲ್ಲ. ಆದರೆ ಆ ಮಗನಾದಂತಹ ಅಶ್ವತ್ಥಾಮನ ಬಗ್ಗೆನೂ ಕೂಡ ಅವರು ಆತನಿಗೆ ಬಿಲ್ವಿದ್ಯೆಯ ರಹಸ್ಯಗಳನ್ನು ತಿಳಿಸಿಕೊಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಹಾಗೆ ಮಹಾಭಾರತದಲ್ಲಿ ಕೆಲವು ಕಡೆ ಕಾಣಿಸ್ತದೆ. ಒಂದು ಅಪರೂಪದ ಪ್ರಸಂಗ ಅದು. ದ್ರೋಣರು ತಮ್ಮ ಎಲ್ಲ ಶಿಷ್ಯರಿಗೆ ಬಿಂದಿಗೆಗಳನ್ನು ಕೊಟ್ಟು, ನೀವು ನದಿಗೆ ಹೋಗಿ ನೀರು ತಗೊಂಡು ಬರಬೇಕು ಅಂತ ಹೇಳ್ತಿದ್ರು.
ಆ ಎಲ್ಲ ಶಿಷ್ಯರು ನದಿಗೆ ಹೋಗಿ ನೀರು ತುಂಬಿಕೊಂಡು ಬರುವುದರಲ್ಲಿ ಸ್ವಲ್ಪ ವಿಳಂಬ ಆಗ್ತಿತ್ತು. ಅಶ್ವತ್ಥಾಮ ಮಾತ್ರ ಬೇಗ ಬರ್ತಾ ಇದ್ದ ಅಂತ ಮಹಾಭಾರತ ಹೇಳ್ತದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಅಶ್ವತ್ಥಾಮನಿಗೆ, ತನ್ನ ಮಗನಾದ ಅಶ್ವತ್ಥಾಮನಿಗೆ ನೀರು ಬೇಗ ತುಂಬಲಿಕ್ಕೆ ಅನುಕೂಲ ಆಗುವಂಥ ಅಗಲವಾದ ಮುಖದ ಬಿಂದಿಗೆಗಳನ್ನು ಕೊಟ್ಟಿದ್ರು. ಆದರೆ ಉಳಿದ ಅರ್ಜುನ ಮೊದಲಾದವರಿಗೆ ಕಿರಿದಾದಂಥ ಮುಖವುಳ್ಳಂಥ ಬಿಂದಿಗೆಗಳನ್ನು ಕೊಟ್ಟಿದ್ರು. ಅವರು ಆ ಬಿಂದಿಗೆಗಳನ್ನು ತುಂಬಿಸ್ಕೊಂಡು ಬರಲಿಕ್ಕೆ ಸಾಕಷ್ಟು ವಿಳಂಬ ಆಗ್ತಿತ್ತು. ಅಶ್ವತ್ಥಾಮ ಬೇಗ ಬರ್ತಿದ್ದ. ಅಶ್ವತ್ಥಾಮ ಬೇಗ ಬಂದಾಗಲೇ ಆ ಸ್ವಲ್ಪ ಸಮಯದಲ್ಲೇ, ಸಿಕ್ಕಂಥ ಸ್ವಲ್ಪವೇ ಸಮಯದಲ್ಲಿ ಅವರು ಆತನಿಗೆ ಈ ಅಸ್ತ್ರಶಸ್ತ್ರಗಳ ಬಗ್ಗೆ ವಿಶೇಷ ಸೂಕ್ಷ್ಮಗಳನ್ನು ತಿಳಿಸ್ಕೊಡ್ತಾ ಇದ್ರು. ಅಲ್ಲೇನು ಬಹಳ ಸಮಯ ಸಿಗ್ಲಿಕ್ಕಿಲ್ಲ, ಸ್ವಲ್ಪವೇ ಸಮಯ ಸಿಗೋದು. ಆದರೂ ತನ್ನ ಮಗನನ್ನು, ತನ್ನ ಮಗ ಅನ್ನುವ ಕಾರಣಕ್ಕಾಗಿ, ಮಗ ಅನ್ನುವ ಮಮತೆಯ ಕಾರಣಕ್ಕಾಗಿ ಆತನಿಗೆ ಉಳಿದವರಿಗಿಂತ ಸ್ವಲ್ಪ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು. ಇದನ್ನು ಉಳಿದೆಲ್ಲ ರಾಜಕುಮಾರರು ತಮ್ಮ ಬಳಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಇದ್ದಾಗ ಕೊಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಅದಕ್ಕಾಗಿ ಈತನಿಗಿಂತ ಶಿಕ್ಷಣವನ್ನು ಕೊಡೋಣ ಅಂತ ಅವರು ಆಲೋಚನೆ ಮಾಡ್ತಿದ್ರು. ಇದು ಅರ್ಜುನನಿಗೆ ಗೊತ್ತಾಗಬೇಕು ಒಂದು ಯಾವುದೋ ಸಂದರ್ಭದಲ್ಲಿ. ಆತ ಬಿಂದಿಗೆಯನ್ನು ವಾರಣಾಸ್ತ್ರದಿಂದ, ಯಾವ ಒಂದು ಮಂತ್ರವನ್ನು ಜಪ ಮಾಡಿದರೆ ನೀರು ತುಂಬಿ ಹರಿತದೆ ಅಥವಾ ಮಳೆ ಜೋರಾಗಿ ಕರೀತದೋ ಅಂತ ಒಂದು ವಾರಣಾಸ್ತ್ರದಿಂದ ಅವನು ಆ ಬಿಂದಿಗೆಯನ್ನು ತುಂಬಿಸ್ಕೊಂಡು ಬರ್ತಾ ಇದ್ದ. ಅಶ್ವತ್ಥಾಮನ ಜೊತೆಗೇನೆ ತಾನು ಕೂಡ ಗುರುಗಳ ಸಮೀಪಕ್ಕೆ ಬರ್ತಾ ಇದ್ದ. ಗುರುಗಳು ಅಶ್ವತ್ಥಾಮನಿಗೆ ಅಂಥ ಒಂದು ಏನು ವಿಶೇಷ ಶಿಕ್ಷಣವನ್ನು ಕೊಡ್ತಾ ಇದ್ರು. ಆ ಶಿಕ್ಷಣವನ್ನು ತಾನೂ ಕೂಡ ಪಡ್ಕೊಂಡ ಅಂತ. ಹೀಗೆ ಆ ಅಶ್ವತ್ಥಾಮನ ಜೊತೆಗೆ ಇವನು ಕೂಡ ಸರಿದೊರೆಯಾಗಿ ಆತನಿಗೆ ಕೊಟ್ಟ ಶಿಕ್ಷಣವನ್ನು ತಾನೂ ಕೂಡ ಪಡ್ಕೊಂಡದ್ದನ್ನು ಮಹಾಭಾರತದಲ್ಲಿ ನಾವು ಒಂದು ಕಡೆ ನೋಡ್ತೇವೆ. ಇದು ಅಶ್ವತ್ಥಾಮ ಮತ್ತು ಪುತ್ರನಾದಂಥ ಅಶ್ವತ್ಥಾಮ ಮತ್ತು ಶಿಷ್ಯನಾದಂಥ ಅರ್ಜುನ, ಅವರಿಬ್ಬರ ಬಗ್ಗೆ ಅವರಿಗಿರುವಂಥ ಒಂದು ದ್ವಂದ್ವಕ್ಕೆ ನಿದರ್ಶನ. ಏಕಲವ್ಯ ಅವ್ರ ಬಗ್ಗೆ ಅವ್ರ ಹತ್ರ ಶಿಕ್ಷಣಕ್ಕೆ ಬಂದಿದ್ದ. ಆದರೆ ಆ ಏಕಲವ್ಯನಿಗಾಗಲಿ ಕರ್ಣನಿಗಾಗಲಿ ಅವರು ಶಿಕ್ಷಣ ಕೊಟ್ಟಿರಲಿಲ್ಲ. ಕೇವಲ ಕ್ಷತ್ರಿಯರಾದಂಥ ಕೌರವ ಪಾಂಡವ ರಾಜಕುಮಾರರಿಗೆ ಮಾತ್ರ ಶಿಕ್ಷಣ ಕೊಟ್ಟಿದ್ದರು. ಕರ್ಣನನ್ನು ಮತ್ತು ಏಕಲವ್ಯನನ್ನು ಅವರು ಶಿಕ್ಷಣದ ಆ ಒಂದು ಸಂದರ್ಭದಿಂದ ದೂರ ಇಟ್ಟಿದ್ರು. ಆದರೆ ಆತ ಆ ಬಿಲ್ ವಿದ್ಯೆಯನ್ನು ಕಲೀಲಿಕ್ಕಾಗಿ ತೋರಿಸಿದಂಥ ಒಂದು ನಿಷ್ಠೆ ಮತ್ತು ಆ ಗುರುಗಳ ಬಗ್ಗೆ ಆತ ತೋರಿಸಿದಂಥ ಒಂದು ಭಕ್ತಿ, ಇದಕ್ಕೆ ಅವರು ಸಂಪ್ರೀತರಾಗಿ ಆ ಏಕಲವ್ಯನಿಗೆ ರಹಸ್ಯದಲ್ಲಿ ಶಿಕ್ಷಣ ಕೊಟ್ಟರು ಅಂತ ಮಹಾಭಾರತ ಹೇಳಲಿಲ್ಲ. ಆದರೆ ಮಧ್ವಾಚಾರ್ಯನ ತಾತ್ಪರ್ಯ ನಿರ್ಣಯ ಅದನ್ನು ವರ್ಣನೆ ಮಾಡ್ತಾರೆ. ರೈವತ ಪರ್ವತ ಅಂತ ಒಂದು ಪರ್ವತ, ಆ ಪರ್ವತದಲ್ಲಿ ಏಕಾಂತದಲ್ಲಿ ಉಳಿದ ಯಾವ ರಾಜಕುಮಾರರ ಸಮಾಜದ ಗಮನಕ್ಕೆ ಬರದಂತೆ ಆ ಏಕಲವ್ಯನನ್ನು ಕರ್ಕೊಂಡು ಹೋಗಿ ಆತನನ್ನು ಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡಿದರು. ಆದರೆ ಅವನಿಗಿಂತ ಹೆಚ್ಚು ಅರ್ಜುನ ಬಿಲ್ಗಾರನಾಗಿದ್ದ. ಇದು ನಮಗೆ ಆ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯವನ್ನು ನೋಡಿದರೆ ಕಾಣಿಸುವಂಥ ಒಂದು ಸಂಗತಿ. ಭೀಷ್ಮರು ಹೀಗೆ ಮೊದಲಿಂದಲೂ ಕೂಡ ಅನೇಕ ಥರದ ದ್ವಂದ್ವಗಳನ್ನೇ ಎದುರಿಸ್ತಾ ಬಂದವರು. ಅವರಿಗೆ ಯಾರ ಮೂಲಕವೂ ದಾನ ತಗೊಳ್ಬಾರ್ದು ಅನ್ನುವಂಥ ಒಂದು ಛಲ ಇತ್ತು. ಮೊದಲು ಅಪರಿಗ್ರಹ ವ್ರತ ಅಂತ ಕರೀತಾರೆ ಅದನ್ನು. ಹಾಗೆ ಅವರು ಯಾವ ರಾಜರ ಹತ್ತಿರ, ಧನಿಕರ ಹತ್ತಿರ ಹೋಗಿ ದಾನವನ್ನು ಪಡ್ಕೊಂಡವರಲ್ಲ ಎಂದು. ರೈತರು ತಮ್ಮ ಜಮೀನುಗಳಲ್ಲಿ ಏನು ಕೃಷಿ ಮಾಡಿರ್ತಾರೆ, ಅವರು ಕೃಷಿ ಮಾಡಿ ಆ ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಂಡು ಹೋದ ಮೇಲೆ ಅಲ್ಲಿ ಉಳಿದಂಥ ಕಾಳುಗಳನ್ನು, ತೆನೆಗಳನ್ನು ಸಂಗ್ರಹ ಮಾಡಿಕೊಂಡು ಬಂದು ತಮ್ಮ ಕುಟುಂಬದ ಪೋಷಣವನ್ನು ಮಾಡ್ತಾ ಇದ್ದಂಥ, ತೀರಾ ನಿಸ್ಪೃಹವಾದಂಥ ಬದುಕನ್ನು ಬದುಕ್ತಾ ಇದ್ದಂಥ ಒಬ್ಬ ಋಷಿಯವರು. ಆದರೆ ಅಂಥವ್ರಿಗೂ ಕೂಡ ಒಂದು ಬಾರಿ ಆ ಒಂದು ದ್ವಂದ್ವ ಕಾಡಿತ್ತು. ತನ್ನ ಮಗನೇ ಆದಂಥ ಅಶ್ವತ್ಥಾಮನಿಗೆ ಅವರು ಆತನ ಬಾಲ್ಯಕ್ಕೆ ಅತ್ಯಂತ ಅಗತ್ಯವಾದಂಥ ಹಾಲನ್ನು ಕೊಡಲಿಕ್ಕೆ ಅವ್ರ ಹತ್ರ ಸಂಪತ್ತಿರಲಿಲ್ಲ. ಆ ಹೆಂಡತಿಯ ಒಂದು ಒತ್ತಾಯದ ಕಾರಣದಿಂದಾಗಿ ಅವರು ಸಂಪತ್ತನ್ನು ತರಬೇಕು ಅಂತ ಪರಶುರಾಮ ದೇವರ ಹತ್ತಿರ ಹೋದರು. ಪರಶುರಾಮ, ನಾನು ಸಂಪತ್ತನ್ನೆಲ್ಲ ಈಗಾಗಲೇ
ಅನೇಕ ದಿನ ಋಷಿಗಳಿಗೆ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದೇನೆ. ನನ್ನ ಹತ್ರ ಏನೂ ಕೂಡ ಇಲ್ಲ ಈಗ. ನಿನಗೆ ಬೇಕಾದರೆ ನನ್ನ ಹತ್ರ ಶಾಸ್ತ್ರಜ್ಞಾನ ಇದೆ, ಶಸ್ತ್ರಜ್ಞಾನ ಇದೆ, ಅದನ್ನೇ ಕೊಡ್ತೇನೆ ಅಂತ ಹೇಳಿ ದೀರ್ಘಕಾಲ ಈ ದ್ರೋಣರಿಗೆ ಶಾಸ್ತ್ರಜ್ಞಾನ ಮತ್ತು ಶಸ್ತ್ರಜ್ಞಾನವನ್ನೇ ಕೊಟ್ಟರು ಅಂತ ಕೇಳ್ತಾರೆ. ಇದಾದ ಬಳಿಕ ಅವರು ತನ್ನ ಸ್ನೇಹಿತನಾದಂತಹ ದ್ರುಪದ ಮಹಾರಾಜನ ಹತ್ರ ಹೋದರು. ಈ ದ್ರೋಣರು ಮತ್ತು ದ್ರುಪದರು ಇಬ್ಬರು ಕೂಡ ಒಂದು ಕಾಲದಲ್ಲಿ ಸಹಾಧ್ಯಾಯಿಗಳು, ಒಟ್ಟಿಗೆ ಅಧ್ಯಯನ ಮಾಡಿದವರು. ಒಂದು ಯಾವುದೋ ಆತ್ಮೀಯ ಸಂದರ್ಭದಲ್ಲಿ ದ್ರುಪದ ಹೇಳಿದ್ದ, ನನ್ನ ಸಾಮ್ರಾಜ್ಯ ಏನಿದೆ ಅದು ನನ್ನದು ಹೇಗೋ ಹಾಗೆ ನಿನ್ನದು ಅಂತ ಹೇಳಿದ್ರು. ಆ ಮಾತನ್ನು ನೆನಪಿಟ್ಕೊಂಡು ದ್ರೋಣರು ದ್ರುಪದನ ಹತ್ರ ಬಂದು, ಈಗ ನನಗೆ ಇಂಥ ಸಮಸ್ಯೆ ಇದೆ, ನಾನು ನಿನ್ನ ಸ್ನೇಹಿತ, ಆ ಸ್ನೇಹದ ಬಗ್ಗೆ ನೀನೇ ಹಿಂದೆ ಭರವಸೆ ಕೊಟ್ಟಿದ್ದಿ ಅಂತ ಆ ತನ್ನ ಸ್ನೇಹಿತನಾದಂಥ ದ್ರುಪದನ ಹತ್ರ ಬಂದರು. ದ್ರುಪದ ಈಗ ಸಾಮ್ರಾಜ್ಯದ ದೊರೆಯಾಗಿದ್ದ. ಅವನು ಈ ದ್ರೋಣರನ್ನ ನಿಂದನೆ ಮಾಡಿ ಕಳಿಸಿಬಿಟ್ಟ. ಹಿಂದೆ ನಾವಿಬ್ಬರು ಗುರುಕುಲದಲ್ಲಿ ಸಹಾಧ್ಯಾಯಿಗಳಾಗಿದ್ದೆವು, ಆಗ ಆ ಮಾತು ಹೇಳಿದ್ದು ಹೌದು. ಇವತ್ತು ನಾನು ರಾಜ, ನೀನೊಬ್ಬ ಕೇವಲ ಬ್ರಾಹ್ಮಣ, ದರಿದ್ರನಾದಂಥ ಬ್ರಾಹ್ಮಣ. ರಾಜ್ಯದ ದೊರೆಗೂ ಬ್ರಾಹ್ಮಣನಿಗೂ ಅದ್ಯಾವ ಸ್ನೇಹ ಅಂತ ಇವರನ್ನು ಹೀಯಾಳಿಸಿ ಕಳಿಸಿಬಿಟ್ಟಿದ್ದ. ಇವರು ಆ ದ್ರೋಣನಿಗೊಂದು ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ಕೌರವ ಪಾಂಡವ ರಾಜಕುಮಾರನರನ್ನು ತನ್ನ ಶಿಷ್ಯಂದ್ರನ್ನಾಗಿ ಮಾಡ್ಕೊಳ್ಬೇಕು, ಆ ಮೂಲಕ ದ್ರೋಣನನ್ನ ಸೋಲಿಸಬೇಕು, ಸೋಲಿಸಿ ಆತನಿಗೆ ಶಾಸ್ತಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು. ಇದೆಲ್ಲ ಮಹಾಭಾರತದಲ್ಲಿ ಬರುವಂಥ ಕಥೆಯೇ. ಹೀಗೆ ತನ್ನ ಜೀವಮಾನದಲ್ಲಿ ಅಪರಿಗ್ರಹ ಮಾಡಿಕೊಂಡಿದ್ದವರು, ಯಾರಿಂದಲೂ ಒಂದು ಬಿಡಿ ಕಾಸನ್ನು ತೆಗೆದುಕೊಳ್ಳದಷ್ಟು ನಿಸ್ಪೃಹವಾದಂತಹ ಜೀವನ ನಡೆಸಿದಂಥವರು ಈ ದ್ರೋಣರು. ಅವರು ತನ್ನ ಕುಟುಂಬದ ಪೋಷಣೆಗಾಗಿ ತಾನು ನಂಬಿ ಬಂದಂಥ ಎಲ್ಲ ಮೌಲ್ಯಗಳನ್ನು ಬದಿಗಿಟ್ಟು ಈ ಜೀವನದ ಅತ್ಯವಶ್ಯಕ ಸಂಗತಿಗಳೇನಿವೆ ಅದನ್ನು ಪಡ್ಕೊಳ್ಳಿಕ್ಕಾಗಿ ಅವರು ರಾಜಗುರು ಆಗಬೇಕಾಯಿತು. ಅಲ್ಲಿ ಆದಾಗಲಿಂದಲೇ ಅವರ ಈ ಸಮಸ್ಯೆಗಳು ಪ್ರಾರಂಭ ಆದವು. ಈ ಎಲ್ಲ ಥರದ ದ್ವಂದ್ವಗಳನ್ನು ಅವರ ಜೀವಮಾನದ ಉದ್ದಕ್ಕೂ ನಾವು ನೋಡ್ತೇವೆ. ಯುದ್ಧ ಭೂಮಿಯಲ್ಲಿ ಅವರು ನಿಂತ್ಕೊಂಡಿದ್ರು. ಭೀಷ್ಮ, ದ್ರೋಣ, ಕೃಪ, ಶಲ್ಯ ಇವರೆಲ್ಲ ಕೌರವರ ಕಡೆ ಹೋರಾಡಿದವರು. ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಧರ್ಮರಾಜ ಅವರನ್ನು ಕೇಳಿಕೊಂಡ, ನಾನು ಯುದ್ಧ ಪ್ರಾರಂಭ ಮಾಡಬೇಕಾಗಿದೆ, ತಮ್ಮ ಸಮ್ಮತಿ ಬೇಕು, ಹಿರಿಯರಾದಂತಹ ತಮ್ಮನ್ನು ಎದುರಿಸಿ ನಾನೀಗ ಹೋರಾಟ ಮಾಡಬೇಕಾಗಿದೆ, ಅದಕ್ಕಾಗಿ ತಮ್ಮ ಸಮ್ಮತಿ ಬೇಕು ನನಗೆ ಅಂತ ಅವನು ಕೇಳ್ಕೊಂಡಿದ್ದ. ನೀನು ಅತ್ಯಂತ ವಿನಯದಿಂದ ನಮ್ಮ ಬಳಿಗೆ ಬಂದಿದ್ದಿ, ನಮ್ಮ ಸಮ್ಮತಿಯನ್ನು ಕೋರಿದ್ದಿ, ಕೋರಿಕೊಂಡು ಹೀಗೆ ಯುದ್ಧಕ್ಕಾಗಿ ತೊಡಗಿದ್ದಿ, ನಿನಗೆ ಜಯ ಆಗಲಿ ಅಂತ ನಾವು ಆಶೀರ್ವಾದ ಮಾಡ್ತೇವೆ. ಆದರೆ ನನ್ನ ದೌರ್ಭಾಗ್ಯ ಏನು ಅಂತಂದರೆ, ಭೀಷ್ಮರು ಹೇಳಿದ್ರು, ದ್ರೋಣರು ಹೇಳಿದ್ರು. ಆ ದ್ರೋಣರ ದ್ವಂದ್ವದ ಬಗ್ಗೆ ನಾವೀಗ ನೋಡ್ತಿದ್ದೇವೆ. ಅರ್ಥಸ್ಯ ಪುರುಷೋ ದಾಸಃ ದಾಸಸ್ಪರ್ಥೋ ನ ಕಶ್ಚಿತ್. ಯಾವತ್ತೂ ಕೂಡ ವ್ಯಕ್ತಿಗಳು, ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳು ಅರ್ಥದ ದಾಸರಾಗಿರ್ತೇವೆ. ಆ ಅರ್ಥವನ್ನು ಗಳಿಸಲಿಕ್ಕಾಗಿ, ದುಡ್ಡನ್ನು ಗಳಿಸಲಿಕ್ಕಾಗಿ ನಾನಾ ಥರದ ಪ್ರಯತ್ನಗಳನ್ನು ಪಡ್ತೇವೆ. ಆ ಮೂಲಕ ಅನೇಕ ಸಮಸ್ಯೆಗಳಿಗೂ ಕೂಡ ಸಿಲುಕುತ್ತೇವೆ ನಾವು. ಔಪಸ್ಥ್ಯ ಜೈಷ್ಯ ಕಾರ್ಪಣ್ಯಾತ್ ಗೃಹಪಾಲಾಯತಿ ನರಹ ಅಂತ ಭಾಗವತ ಹೇಳ್ತದೆ. ಅವನಿಗೆ ತನ್ನ ಹೊಟ್ಟೆ ಹೊರೆಯುವ ಕಾರಣಕ್ಕಾಗಿ ತಾನು ಕೂಡ ಸಂಸಾರ ಬಂದಿಗನಾಗಬೇಕು, ಆ ಮೂಲಕ ತನ್ನದೇ ಆದಂಥ ಒಂದು ಕುಟುಂಬವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಒಂದು ಹಂಬಲ ಪ್ರತಿಯೊಬ್ಬ ವ್ಯಕ್ತಿಗೂ ಏನಿರ್ತದೆ. ಆ ಕಾರಣಕ್ಕಾಗಿ ಅವನು ಗೃಹಪಾಲಾಯತೆ, ಯಾರು ಉಳ್ಳವರಾಗಿರ್ತಾರೋ, ಯಾರು ಧನಿಕರಾಗಿರ್ತಾರೋ ಅಂಥವರ ದಾಸ್ಯವನ್ನು ಮಾಡ್ತಾನೆ. ನಾಯಿಯಂತೆ ಅವರ ಮನೆಯ ದಾಸನಾಗಿದ್ದು ಬಿಡ್ತಾನೆ, ಎಲ್ಲ ಮೌಲ್ಯಗಳನ್ನು ಮರೆತು ಬಿಡ್ತಾನೆ ಅಂತ ಭಾಗವತ ಎಚ್ಚರಿಸಿದೆ. ಹಾಗೆ ದ್ರೋಣರು ಕೂಡ ತಾವು ಅಲ್ಲಿಯವರೆಗೆ ಪಾಲನೆ ಮಾಡ್ಕೊಂಡು ಬಂದಿರುವಂತಹ ಅಪರಿಗ್ರಹ ಮೊದಲಾದದನ್ನ ಸಾರಾಸಗಟಾಗಿ ಬದಿಗಿಟ್ಟು ಕುರು ಪಾಂಡವ ರಾಜಕುಮಾರರ ಅಸ್ತ್ರಗುರುಗಳಾದರು. ಮತ್ತೆ ಅವರಿಗೆ ಅಸ್ತ್ರಾಭ್ಯಾಸವನ್ನೆಲ್ಲ ಮಾಡಿಸಿ ಆ ಮೂಲಕ ದ್ರೋಣನನ್ನ ಸೋಲಿಸಿದರು. ಇಷ್ಟೆಲ್ಲ ಮಾಡಿಸಿದ್ರಿಂದ ಅವರು ಕೌರವ ಪಕ್ಷದಲ್ಲೇ ಉಳಿಯುವಂತಾಯಿತು. ಕೌರವ ಪಾಂಡವರ ಯುದ್ಧದಲ್ಲಿ ಅವರು ಕೌರವರ ಪರವಾಗಿಯೇ ಹೋರಾಟವನ್ನು ಕೂಡ ಮಾಡಬೇಕಾಯಿತು.
ನಾವು ಅರ್ಥಕ್ಕೆ ದಾಸರಾಗಿದ್ದೇವೆ ಅಂತ ಹೇಳ್ಕೊಂಡ್ರು ಅವರು. ವಸ್ತುತಃ ಭೀಷ್ಮ, ದ್ರೋಣ, ಕೃಪ ಹಾಗೆ ವಿದುರನು ಕೂಡ ಕೌರವರ ಪಕ್ಷದಲ್ಲೇ ಇದ್ದವನು, ಕೌರವರ ಮಹಾಮಂತ್ರಿಯೇ ಆಗಿದ್ದವನು. ಆದರೆ ಅವನು ಮಾತ್ರ ಈ ಅರ್ಥದ ದಾಸ್ಯವನ್ನು ಮಾಡಲಿಲ್ಲ. ಅರ್ಥದ ದಾಸ್ಯ ನಾನು ಮಾಡಬೇಕಾಗಿಲ್ಲ, ಈ ಕೌರವರ ಹಂಗು ನನಗಿಲ್ಲ ಅಂತ ಅವನು ತನ್ನ ಜೀವಮಾನದಲ್ಲಿ ಎದೆ ಸೆಟ್ಟಿಸಿ ನಿಂತು ಪಾಂಡವರ ಪಕ್ಷಕ್ಕೆ ಯುದ್ಧಕ್ಕೆ ಹೋಗಲಿಲ್ಲ, ಹೌದು, ಆದರೆ ಕೌರವರ ಪಕ್ಷದಲ್ಲಿಯೂ ಕೂಡ ಆತ ಯುದ್ಧ ಮಾಡಲಿಲ್ಲ. ಕೌರವರು ಮಾಡಿದಂತಹ ಎಲ್ಲ ಅನ್ಯಾಯಗಳನ್ನು ಕೂಡ, ಭೀಷ್ಮ ದ್ರೋಣಾದಿಗಳು ಮಾಡಿದ ಅನ್ಯಾಯಗಳನ್ನು ಕೂಡ ಅವನು ಪ್ರತಿಭಟಿಸ್ತಿದ್ದ. ಧೃತರಾಷ್ಟ್ರನಿಗೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದಂತಹ ಮಾತನ್ನು ಹೇಳುವಂಥ ಎದೆಗಾರಿಕೆಯನ್ನು ಬೆಳೆಸ್ಕೊಂಡಿದ್ದ ವಿದುರ. ಆದರೆ ಅದು ಈ ಭೀಷ್ಮ, ದ್ರೋಣ, ಕೃಪಾ ಮೊದಲಾದವರಿಗೆ ಸಾಧ್ಯ ಆಗಲಿಲ್ಲ. ವಸ್ತುತಃ ದ್ರೋಣರು ಕೌರವರ ಪಕ್ಷದಲ್ಲಿದ್ದು ಕೌರವ ಪಾಂಡವ ರಾಜಕುಮಾರರಿಗೆ ಅಸ್ತ್ರವಿದ್ಯಾಭ್ಯಾಸ ಮಾಡಿಸಿ ಆ ಮೂಲಕ ಭೂಭಾರ ಹರಣದ ಒಂದು ಕಾರ್ಯಕ್ಕೆ ಸಹಾಯಕರಾಗಬೇಕಾಗಿತ್ತು. ಅದು ಹಾಗೆ ಅವರ ಸಂಕಲ್ಪ ಇತ್ತು. ಬೃಹಸ್ಪತಿಯ ಅವತಾರ ಈ ದ್ರೋಣ. ಬೃಹಸ್ಪತಿಯ ಅವತಾರವೇ ಆಗಿ ಉದ್ಧವನು ಕೂಡ ಇದ್ದ. ಉದ್ಧವ ಪರಮಾತ್ಮನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಸಮೀಪದಲ್ಲಿದ್ದು ಆತನ ಸೇವೆಯನ್ನು ಮಾಡಿದ. ದ್ರೋಣ ರಾಜಗುರುವಾಗಿ, ಬ್ರಾಹ್ಮಣನಾಗಿ ಸ್ವಲ್ಪ ದೂರದಲ್ಲಿದ್ದ. ಪರಮಾತ್ಮನ ಸೇವೆ ಮಾಡಬೇಕಾದ್ರೆ ಆತನಿಗೆ ನಾನು ಅತ್ಯಂತ ನಿಕಟದಲ್ಲಿರಬೇಕು ಅಂತ ಆಲೋಚನೆ ಮಾಡಿ ಉದ್ಧವನಾಗಿ ಕೂಡ ಹುಟ್ಟಿದ. ಈ ಕಡೆ ದ್ರೋಣರು ಕೌರವ ಪಾಂಡವ ರಾಜಕುಮಾರರಿಗೆ ರಾಜಗುರುಗಳಾಗಿ ಪರಶುರಾಮರಿಂದಲೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಆ ಭೂಭಾರ ಹರಣಕ್ಕೆ ಕಾರಣರಾದರು. ಆದರೂ ಅವರಿಗೆ ನಾನು ಅರ್ಥದ ದಾಸ್ಯ ಮಾಡಿದೆ, ಕೌರವರ ಪಕ್ಷದಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂಥ ಅನಿವಾರ್ಯವಾದ ಸ್ಥಿತಿ ನನಗೊಂದು ಬಂದಿತ್ತು. ಈ ಅರ್ಥದ ದಾಸ್ಯ ನನ್ನನ್ನು ಇಲ್ಲಿಯವರೆಗೆ ನೂಕಿತು ಅನ್ನುವಂಥ ಒಂದು ಸಂಕಟ, ಒಂದು ದ್ವಂದ್ವ ಅವರಿಗಿತ್ತು. ಬೃಹಸ್ಪತಿಯನ್ನ ಶಾಸ್ತ್ರದಲ್ಲಿ ಬ್ರಾಹ್ಮಣ್ಯದ ಅಭಿಮಾನಿ ಅಂತ ಹೇಳ್ತಾರೆ. ಬ್ರಾಹ್ಮಣ್ಯದ ಅಭಿಮಾನಿಯಾದಂಥ ಆ ದ್ರೋಣರು, ಆ ಬೃಹಸ್ಪತಿ ಏನು ದ್ರೋಣರಾಗಿ ಹುಟ್ಟಿದ್ರು, ಅವ್ರು ಹೀಗೆ ಅಪರಿಗ್ರಹ ವ್ರತವನ್ನು ಒಂದು ಕಾಲದಲ್ಲಿ ಮಾಡ್ತಾ ಇದ್ದವರು ಅದನ್ನು ಪರಿತ್ಯಾಗ ಮಾಡಿ ಹೀಗೆ ಕೌರವ ಪಾಂಡವ ರಾಜಕುಮಾರರಿಗೆ ಗುರುವಾಗಿ ಬದುಕಬೇಕಾದಂಥ ಪ್ರಸಂಗ ಬಂದಿತ್ತು ಅನ್ನೋದನ್ನ ಆ ದ್ರೋಣರ ಜೀವಮಾನದಲ್ಲಿ ದ್ರೋಣನಿಗಿದ್ದಂತಹ ಅನೇಕ ಥರದ ದ್ವಂದ್ವಗಳು, ಅವರಿಗಿರುವಂತಹ ಅವರನ್ನು ಕಾಡಿದಂತಹ ಅರ್ಥದ ದಾಸ್ಯ, ಅದೆಲ್ಲವನ್ನು ಕೂಡ ನಾವು ಅವ್ರ ಜೀವಮಾನದಿಂದ ನಾವು ಕಂಡುಕೊಳ್ಬಹುದಾಗಿದೆ. ಅದು ನಮಗೊಂದು ಉಪದೇಶ ರೂಪದಿಂದ ಅವರ ಜೀವನದಿಂದ ದೊರಕುತ್ತದೆ. ವಸ್ತುತಃ ಅವರು ದೊಡ್ಡವರು, ಅವರಿಗೆ ಅವರ ಸಾಧನೆಯ ಹಂತದಲ್ಲಿ ಇವೆಲ್ಲ ಕೆಲವು ಸಣ್ಣ ಸಂಗತಿಗಳು, ಇಂಥವನ್ನೆಲ್ಲ ಮೀರಿ ನಿಂತು ನಾಳೆ ಅವರ ಸಾಧನೆಯಲ್ಲಿ ಬಹಳ ಎತ್ತರಕ್ಕೆ ಒಮ್ಮೆಲೆ ಹೋಗಿ ಬಿಡಬಲ್ಲಂಥ ಮೂಲ ಯೋಗ್ಯತಾ ಇದ್ದವರು ಕೂಡ. ಆದರೆ ನಮ್ಮಂಥ ಸಣ್ಣವರು ಸಾಧನೆಯ ಹಂತದಲ್ಲಿ ನಾವು ಪಾಲನೆ ಮಾಡಬೇಕಂತ ಮೌಲ್ಯಗಳನ್ನೇನಾದರೂ ಕೈ ಬಿಟ್ಟದ್ದಾದರೆ, ಅರ್ಥದ ದಾಸ್ಯ ಮಾಡಿದರೆ, ಆ ಮೂಲಕ ದುಷ್ಟರ ಪಕ್ಷಕ್ಕೆ ಸೇರಿದರೆ ನಾವು ಏನನ್ನ ಅನುಭವಿಸಬೇಕಾಗ್ತದೆ, ಯಾವ ದ್ವಂದ್ವಗಳನ್ನು ಅನುಭವಿಸಬೇಕಾಗ್ತದೆ, ಯಾವ ಥರದ ಸಂಕಟಗಳನ್ನು ಅನುಭವಿಸಬೇಕಾಗ್ತದೆ ಅಂತನ್ನೋದನ್ನೆಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ಆ ದ್ರೋಣರ ಜೀವನದ ಕಥೆಯ ಮೂಲಕ ನೋಡ್ತೇವೆ. ಇದು ದ್ರೋಣರ ಜೀವನದ ಒಂದು ಪ್ರಸಂಗ. ಮಹಾಭಾರತದಲ್ಲಿ ಇವರು ದ್ರೋಣರೇನು ವಿದ್ಯಾಭ್ಯಾಸ ಮಾಡಿಸಿದ್ರಲ್ಲ, ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಕೌರವ ಪಾಂಡವ ರಾಜಕುಮಾರರು ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅನ್ನೋದೆಲ್ಲವನ್ನೂ ಕೂಡ ಹಿರಿಯರಾದಂತಹ ಭೀಷ್ಮ ದ್ರೋಣಾದಿಗಳು, ಗಾಂಧಾರಿ ಮೊದಲಾದವರು, ಕುರುಕುಲದ ಹಿರಿಯರು ಅವರೆಲ್ಲರಿಗೂ ಕೂಡ ತೋರಿಸಬೇಕಾಗಿತ್ತು. ಹೀಗೆ ಅಸ್ತ್ರವಿದ್ಯಾ ಪ್ರದರ್ಶನದ ಒಂದು ಪ್ರಸಂಗವನ್ನು ದ್ರೋಣರು ಏರ್ಪಡಿಸಿದರು. ಅಶ್ವತ್ಥಾಮರು ಕೂಡ ಅಲ್ಲಿದ್ದರು. ಈ ಒಂದು ಪ್ರಸಂಗದಲ್ಲಿ ಎಲ್ಲ ರಾಜಕುಮಾರರು ಕೂಡ ತಾವೇನು ಅಸ್ತ್ರವಿದ್ಯಾಭ್ಯಾಸ ಮಾಡಿದ್ದೇವೆ ಅಂತನ್ನೋದನ್ನ ಆ ಎಲ್ಲ ಹಿರಿಯರಿಗೆ ತೋರಿಸಿದರು. ಅನೇಕ ರಾಜಕುಮಾರರೆಲ್ಲ ಅಲ್ಲಿ ನೆರೆದಿದ್ರು. ಅವರೆಲ್ಲ ತಮ್ಮ ಕೌಶಲವನ್ನು ತೋರಿಸಿದರು. ಮುಂದೆ ಭೀಮ ಮತ್ತು ದುರ್ಯೋಧನರಿಬ್ಬರು ಕೂಡ ಅಲ್ಲಿ ಬಂದರು.
ತಾವು ತಮ್ಮ ಗದಾವಿದ್ಯೆಯ ಕೌಶಲವನ್ನು ತೋರಿಸಿದರು. ಆ ಗದಾವಿದ್ಯೆ ಕೌಶಲ ಪ್ರದರ್ಶನ ಅದು ಕೇವಲ ಕೌಶಲ ಪ್ರದರ್ಶನ ಆಗಿ ಉಳಿಯದೆ ಪರಸ್ಪರ ಸ್ಪರ್ಧೆ, ಅದಕ್ಕೆ ಸ್ಪರ್ಧೆ ಕಡೆಗೆ ತಿರುಗಿತು. ಜನರಲ್ಲಿ ಕೂಡ ದುರ್ಯೋಧನನ ಪಕ್ಷ ವಹಿಸಿದ್ರು ಕೆಲವರು, ಅವನಿಗೆ ಭಲೆ ಅಂದರು ಕೆಲವರು. ದುರ್ಯೋಧನನನ್ನ ಭಲೆ ಅಂದವರು ಕೆಲವರಾದರೆ ಭೀಮನನ್ನ ಬೆಂಬಲಿಸಿದವರು ಇನ್ನು ಕೆಲವರು. ಅಲ್ಲಿ ನಿಂತಹ ಪ್ರೇಕ್ಷಕರಲ್ಲೇ ಇಂಥ ಒಂದು ವಿಭಾಗ ಆಗ ಅಶ್ವತ್ಥಾಮರು ಅಲ್ಲಿಗೆ ಬಂದು ಅವರಿಬ್ಬರನ್ನು ದೂರ ಸರಿಸಿದರು. ಸಾಕು ಅಸ್ತ್ರವಿದ್ಯಾ ಪ್ರದರ್ಶನ ಅಂತ ದೂರ ಸರಿಸಿದರು. ಮುಂದೆ ಕರ್ಣ ಮತ್ತು ಅರ್ಜುನರ ಮುಖಾಮುಖಿ ನಡೆಯಿತು. ನಡೆಯುವ ಪ್ರಸಂಗದಲ್ಲಿ ಈ ಕರ್ಣ ಕ್ಷತ್ರಿಯನಲ್ಲ, ಆದ್ದರಿಂದ ಆತ ಈ ಅಸ್ತ್ರವಿದ್ಯಾ ಪ್ರದರ್ಶನದಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಅವನನ್ನು ಎದುರಿಸಿ ಅರ್ಜುನನು ಕೂಡ ಈ ದ್ವಂದ್ವ ಯುದ್ಧ ಮಾಡೋದು ಬೇಡ ಅಂತ ಭೀಮಸೇನ ಅಭಿಪ್ರಾಯಪಟ್ಟ. ಕರ್ಣನಿಗೆ ನೀನು ಅಜಿರಥನ ಮಗ ಆದ್ದರಿಂದ ರಥದ ಸಾರಥ್ಯವನ್ನು ಮಾಡೋದು ನಿನ್ನ ಕೆಲಸ, ಈ ಚಾವಟಿಯನ್ನು ತಗೊಂಡು ರಥದ ಸಾರಥ್ಯ ಮಾಡೋದು, ಕ್ಷತ್ರಿಯನಾದಂಥ ಅರ್ಜುನನ ಜೊತೆ ದ್ವಂದ್ವ ಯುದ್ಧ ಬೇಡ ಅಂತ ಅಪಹಾಸ್ಯ ಮಾಡಿದ. ಆಗ ದುರ್ಯೋಧನ ಅಲ್ಲಿ ಎದ್ದು ನಿಂತು ಆ ಕರ್ಣನಿಗೆ ಸಹಾಯ ಮಾಡಿದ. ಕರ್ಣನಿಗೆ ಮಾನಸಿಕವಾದಂತಹ ಬೆಂಬಲವನ್ನು ಕೊಟ್ಟ, ಅವನಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಿದ. ಕೃಪರು ನಿನ್ನ ಕುಲಗೋತ್ರ ಯಾವುದು ಹೇಳು ಅಂತ ಈ ಕರ್ಣನನ್ನು ಕೇಳಿದರು. ಅವನು ಕರ್ಣ ಆಗ ಅಸಹಾಯಕನಾದಾಗ ಈ ದುರ್ಯೋಧನ ಹೇಳಿದ, ಆಚಾರ್ಯ ತ್ರಿವಿಧಾ ಯೋನೀಹಿ, ಆಚಾರ್ಯರೇ 3 ರೀತಿಯಾದ ಮೂಲಗಳನ್ನು ಈ ಶಸ್ತ್ರಜ್ಞರಾದವ್ರ ಬಗ್ಗೆ, ಅಸ್ತ್ರಜ್ಞರಾದವ್ರ ಬಗ್ಗೆ ಪರಿಗಣನೆ ಮಾಡ್ತಾರೆ. ಸತ್ಕುಲೀನಶ್ಚ ಶೂರಶ್ಚ ಯಶ್ಚ ಸೇನಾಂ ಪ್ರಕರ್ಷತಿ. ಸತ್ಕುಲದಲ್ಲಿ ಜನಿಸಿರಬೇಕು, ಸ್ವಯಂ ಶೂರನಾಗಿರಬೇಕು, ಸೈನ್ಯವನ್ನು ಮುನ್ನಡೆಸುವಂತಹ ಶಕ್ತಿ ಇದ್ದಿರಬೇಕು. ನಮ್ಮ ಕರ್ಣನಲ್ಲಿ ಶೂರತ್ವ ಇದೆ, ಮಹಾಪರಾಕ್ರಮ ಇವನು, ಸೈನ್ಯವನ್ನು ಮುನ್ನಡೆಸಬಲ್ಲಂತಹ ಛಾತಿಯೂ ಇವನಿಗಿದೆ. ಆದ್ದರಿಂದ ಈತನನ್ನು ನಾವು ಯಾಕೆ ವೀರ ಅಂತ ಪರಿಗಣನೆ ಮಾಡಬಾರ್ದು, ಅರ್ಜುನನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಈತ ಯೋಗ್ಯ ಅಂತ ನಾವು ಯಾಕೆ ಪರಿಗಣನೆ ಮಾಡಬಾರ್ದು ಅಂತ ಹೇಳಿ ಆ ಕರ್ಣನಿಗೆ ಅಂಗರಾಜ್ಯದ ಪಟ್ಟಾಭಿಷೇಕವನ್ನು ಕೂಡ ಮಾಡಿದ. ವಿಶಾಲವಾದ ಕೌರವ ಸಾಮ್ರಾಜ್ಯದ ಒಂದು ಭಾಗವಾದಂಥ ಅಂಗ ರಾಜ್ಯಕ್ಕೆ ಆತನನ್ನು ಅಧಿಪತಿಯನ್ನಾಗಿಯೂ ಮಾಡಿ ಅಲ್ಲೇ ಪಟ್ಟಾಭಿಷೇಕವನ್ನು ಕೂಡ ಮಾಡಿದ. ಅದಲ್ಲದೆ ಅಲ್ಲೊಂದು ಸವಾಲು ಹಾಕಿದ, ನನ್ನ ಈ ಮಾತನ್ನು ಒಪ್ಪುದವರು, ನಾನು ಕರ್ಣನಿಗೆ ಪಟ್ಟಾಭಿಷೇಕ ಮಾಡಿದ್ದೇನೆ, ನನ್ನ ಈ ಮಾತನ್ನು ಒಪ್ಪದೇ ಇದ್ದವರು ನನ್ನ ಜೊತೆಗೆ ಯುದ್ಧಕ್ಕೆ ಬರಬಹುದು. ಗದಾ ಯುದ್ಧ ಮಾಡ್ಬೋದು, ಖಡ್ಗ ಯುದ್ಧ ಮಾಡ್ಬೋದು, ಅಥವಾ ಧನುರ್ಯುದ್ಧ ಮಾಡ್ಬೋದು. ಹೇಗಾದರೂ ನನ್ನನ್ನು ಎದುರಿಸುವಂಥವ್ರು ಇದ್ರೆ, ನನ್ನ ಅಭಿಪ್ರಾಯವನ್ನು ಯಾರು ಎದುರಿಸುವವರಿದ್ರೆ ಅವ್ರು ಬರಬಹುದು ಅಂತ ಸವಾಲು ಹಾಕಿದ. ಪ್ರೇಕ್ಷಕರಲ್ಲಿ ಹಾಹಾಕಾರ ಆಯಿತು. ಕಾರ್ಯಕ್ರಮ, ಅಸ್ತ್ರವಿದ್ಯಾ ಪ್ರದರ್ಶನದ ಕಾರ್ಯಕ್ರಮವೇ ಮುಕ್ತಾಯ ಆಗಬೇಕು. ಕರ್ಣನ ಕೈ ಹಿಡಿಕೊಂಡು ಕರ್ಣನಿಗೆ ಸ್ಥೈರ್ಯವನ್ನು ತುಂಬುತ್ತಾ ದುರ್ಯೋಧನ ಆತನನ್ನು ರಂಗದಿಂದ ಹೊರಗೆ ಕರ್ಕೊಂಡು ಹೋದ. ಇದು ಮಹಾಭಾರತದಲ್ಲಿ ನಮಗೆ ಕಾಣುವಂಥ ಘಟನೆ. ಇಲ್ಲಿ ಕರ್ಣ ಮತ್ತು ದುರ್ಯೋಧನರ ಒಂದು ಸಖ್ಯ, ಕರ್ಣನಿಗೆ ನೈತಿಕ ಸ್ಥೈರ್ಯವನ್ನು ತುಂಬಲಿಕ್ಕಾಗಿ ದುರ್ಯೋಧನ ಮಾಡಿದಂಥ ಒಂದು ಪ್ರಯತ್ನ, ಇದೆಲ್ಲ ಏನಿದೆ. ಮತ್ತೆ ಯಾರಾದರೂ ನನ್ನನ್ನು ಎದುರಿಸುವವರಿದ್ರೆ ಅವ್ರು ಬರಬಹುದು, ನನ್ನ ಜೊತೆ ಅಸ್ತ್ರ ಯುದ್ಧ ಮಾಡಬಹುದು, ಗದಾ ಯುದ್ಧ ಮಾಡಬಹುದು. ಹೀಗೆ ದ್ವಂದ್ವ ಯುದ್ಧಕ್ಕೆ ಏನು ಆಹ್ವಾನ ಕೊಟ್ಟಿದ್ದ ಅದನ್ನ ಯಾರೂ ಕೂಡ ಸ್ವೀಕಾರ ಮಾಡಲಿಲ್ಲ. ಭೀಮಸೇನಿಗೆ ಏನೂ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಇರುವಂತಹ ಒಂದು ಪ್ರಸಂಗ ಮಹಾಭಾರತದಲ್ಲಿ ವರ್ಣಿತ ಆಗಿದೆ. ಕೇವಲ ಮಹಾಭಾರತವನ್ನು ನೋಡಿದರೆ ಭೀಮಸೇನನ ಪಾತ್ರ ಬಹಳ ಪೇಲವವಾಗಿ ಕಾಣಿಸ್ತದೆ. ಕರ್ಣ ಒಡ್ಡಿದ ಸವಾಲಿಗೆ ಅವನು ಕೇವಲ ಭೀಮಸೇನಿಗೆ ಮಾತ್ರ ಸವಾಲು ಒಡ್ಡಿರಲಿಲ್ಲ, ಕೃಪರಿಗೆ ಮಾತ್ರ ಸವಾಲು ಒಡ್ಡಿರಲಿಲ್ಲ. ಆಗಿನ ಕಾಲದ ಧಾರ್ಮಿಕ ವ್ಯವಸ್ಥೆ ಏನಾಗಿತ್ತು, ಆ ಧಾರ್ಮಿಕ ವ್ಯವಸ್ಥೆಗೂ ಕೂಡ, ಆ ವರ್ಣಾಶ್ರಮ ವ್ಯವಸ್ಥೆಗೂ ಕೂಡ ಆತ ಸವಾಲು ಒಡ್ಡಿದ್ದ. ಈ ಸವಾಲನ್ನು ಅಲ್ಲಿ ಯಾರೂ ಸ್ವೀಕಾರ ಮಾಡಲೇ ಇಲ್ಲ. ದುರ್ಯೋಧನನಿಗೆ ಯಾರೂ ಬುದ್ಧಿ ಹೇಳಲೇ ಇಲ್ಲ. ಭೀಮಸೇನನು ಕೂಡ ಆ ದುರ್ಯೋಧನನ ಆರ್ಭಟಕ್ಕೆ ತಂಡಗಾಗಿ ಬಿಟ್ಟ ಅಂತ ನಮಗೆ ಮಹಾಭಾರತ ನೋಡಿದ್ರೆ ಕಾಣಿಸ್ತದೆ. ಅದಕ್ಕಾಗಿಯೇ ನಾವೆಲ್ಲ ಸಂಗತಿಗಳನ್ನು ತಾತ್ಪರ್ಯ ನಿರ್ಣಯ ನಮಗೆ ಕೊಟ್ಟ ಬೆಳಕಿನ ಮೂಲಕ ನಾವು ಅಧ್ಯಯನ ಮಾಡುವುದನ್ನು ರೂಢಿಸಿಕೊಳ್ಬೇಕು.
ತಾತ್ಪರ್ಯ ನಿರ್ಣಯದಲ್ಲಿ ಈ ಸಂಗತಿಗಳನ್ನು ವ್ಯತ್ಯಸ್ತವಾಗಿ ಹೇಳಿದ್ದಾರೆ. ಎಲ್ಲ ರಾಜಕುಮಾರರು ಮೊದಲು ತಮ್ಮ ಅಸ್ತ್ರವಿದ್ಯಾ ಪ್ರದರ್ಶನವನ್ನು ಮಾಡ್ತಾರೆ. ಮುಂದೆ ಭೀಮಸೇನ ಮತ್ತು ದುರ್ಯೋಧನರ ಮುಖಾಮುಖಿ ಆಗೋದಿಲ್ಲ, ಹೊರತು ಮೊದಲು ಕರ್ಣಾರ್ಜುನರ ಮುಖಾಮುಖಿ ಆಗ್ತದೆ. ಕರ್ಣಾರ್ಜುನರ ಮುಖಾಮುಖಿ ಸಂದರ್ಭದಲ್ಲೇ ಆ ಕರ್ಣನ ಕುಲಗೋತ್ರಗಳು ಯಾವುದು ಅಂತ ಪ್ರಶ್ನೆ ಬಂದಾಗ ದುರ್ಯೋಧನ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಮತ್ತೆ ನಾನು ಮಾಡಿದ ಈ ವ್ಯವಸ್ಥೆಯನ್ನ, ನಾನು ಕರ್ಣನಿಗೆ ಕೊಟ್ಟ ಬೆಂಬಲವನ್ನು ಯಾರಾದರೂ ವಿರೋಧಿಸುವವರಿದ್ರೆ ನನ್ನನ್ನು ವಿರೋಧಿಸಬಹುದು ಅಂತ ಸವಾಲು ಕೂಡ ಹಾಕ್ತಾನೆ. ಇದೆಲ್ಲ ಆದಮೇಲೆ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತಾಗಿರುವಂತೆ ಕೊನೆಯಲ್ಲಿ ಭೀಮ ಮತ್ತು ದುರ್ಯೋಧನದ ಮುಖಾಮುಖಿ ಆಗ್ತದೆ. ಕೊನೆಯಲ್ಲಿ ಭೀಮ ದುರ್ಯೋಧನ ಮುಖಾಮುಖಿ ಆಗುವುದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹಾಗೆ ವರ್ಣಿಸಿರುವುದನ್ನು ನಾವು ಗಮನಿಸಿದರೆ, ಭೀಮ ಆ ದುರ್ಯೋಧನ ಒಡ್ಡಿದಂಥ ಒಂದು ಸವಾಲೇನಿತ್ತು, ನನ್ನನ್ನು ಯಾರಾದರೂ ಎದುರಿಸುವವರಿದ್ದರೂ ಎದುರಿಸಬಹುದು ಅನ್ನುವಂಥ ಸವಾಲು, ಮತ್ತೆ ಆ ಧಾರ್ಮಿಕ ವ್ಯವಸ್ಥೆಗೆ ಆತ ಒಡ್ಡಿದಂಥ ಸವಾಲೇನಿತ್ತು ಅದನ್ನು ಸಹಿಸದೆ ಭೀಮ ಆ ದುರ್ಯೋಧನನನ್ನ ಎದುರಿಸುವ ನೆಪದಲ್ಲಿ ಮತ್ತು ದ್ವಂದ್ವ ಯುದ್ಧ ಮಾಡುವ ಪ್ರಸಂಗನೂ ಏನಿತ್ತು, ತಮ್ಮ ಅಸ್ತ್ರವಿದ್ಯಾ ಕೌಶಲವನ್ನು ಪ್ರದರ್ಶನ ಮಾಡುವಂಥ ಪ್ರಸಂಗವೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ದುರ್ಯೋಧನ ಒಡ್ಡಿದ ಸವಾಲಿಗೆ ಪ್ರತಿಯಾಗಿ ಈ ಭೀಮ ಅಲ್ಲಿಳಿದು ಬಂದು ರಂಗಕ್ಕೆ ಇಳಿದು ಬಂದು ದುರ್ಯೋಧನನ್ನು ಎದುರಿಸಿದ ಅಂತನ್ನೋದು ಮಹಾಭಾರತದಲ್ಲಿ ನಮಗೆ ಸ್ಪಷ್ಟ ಆಗದೇ ಇದ್ರೂ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಇವತ್ತಿನ ಮಹಾಭಾರತದಲ್ಲಿ ಇಂಥ ಘಟನೆಗಳು ಯಾಕೆ ಹಿಂದೆ ಮುಂದಾಗಿವೆ ಅಂತ ಒಂದು ನಮಗೆ ಸಿಗೋದಿಲ್ಲ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿದಾನಪಿ, ಗ್ರಂಥಗಳಲ್ಲಿ ಅನೇಕ ಕಲಬೆರಕೆಗಳನ್ನು ಮಾಡಿದ್ದಾರೆ. ಹೀಗಿರುವಾಗ ಕಿಂ ಅರ್ಥೋ ದೈವ ದುರ್ಗಮಃ, ದೇವತೆಗಳಿಗೂ ಗೊತ್ತಾಗದೇ ಇರುವಂತಹ ಅನೇಕ ಹಿನ್ನೆಲೆಗಳಿವೆ, ಇದರಲ್ಲಿ ಅನೇಕ ನಿಗೂಢತೆಗಳಿವೆ, ಅನೇಕ ಸಮಸ್ಯೆಗಳಿವೆ. ಅದರಲ್ಲಿ ಕೆಲವು ನಿಗೂಢತೆಗಳನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಭೇದಿಸಿದ್ದಾರೆ. ಮೊದಲು ಕರ್ಣಾರ್ಜುನರ ಮುಖಾಮುಖಿ, ಭೀಮ ದುರ್ಯೋಧನರ ಮುಖಾಮುಖಿ ಅದು ಆಮೇಲೆ ನಡೆದಿದ್ದು ಅನ್ನೋದನ್ನ ಆಚಾರ್ಯ ತೋರಿಸಿದ್ದಾರೆ. ಮತ್ತೆ ಒಂದು ಸ್ವಾರಸ್ಯಕರ ಸಂಗತಿ ಅಂದರೆ, ಕರ್ಣನ ಕೈ ಹಿಡಿದುಕೊಂಡು ಆತನಿಗೆ ಬೆಂಬಲವನ್ನು ಕೊಟ್ಟು ದುರ್ಯೋಧನ ಹೇಗೆ ರಂಗದಿಂದ ಹೊರಗೆ ಹೋದನೋ ಹಾಗೆ ಭೀಮ ಅರ್ಜುನನಿಗೆ ಕೈ ಹಿಡಿದು ಆತನಿಗೆ ನೈತಿಕ ಸ್ಥೈರ್ಯವನ್ನು ತುಂಬುತ್ತಾ ಆತನಿಗೆ ತನ್ನ ಬೆಂಬಲವನ್ನು ಪ್ರದರ್ಶನ ಮಾಡ್ತಾ ರಂಗದಿಂದ ಹೊರಗೆ ಕರ್ಕೊಂಡು ಹೋದ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ಚಿತ್ರಿತವಾದಂತಹ ಭೀಮನ ಪಾತ್ರ ಏನಿದೆ ಅದು ಹೆಚ್ಚು ವರ್ಣರಚಿತವಾಗಿದೆ. ಮತ್ತೆ ಭೀಮನ ಧೀರೋದಾಂತ ವ್ಯಕ್ತಿತ್ವ ಏನಿದೆ ಆ ವ್ಯಕ್ತಿತ್ವಕ್ಕೆ ಪುಟ ಕೊಡುವಂಥ, ವ್ಯಕ್ತಿತ್ವವನ್ನು ಹೆಚ್ಚು ಹೈಲೈಟ್ ಮಾಡುವಂಥ ಚಿತ್ರಣ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಕಾಣುತ್ತದೆ. ಹೀಗೆ ಮಹಾಭಾರತವನ್ನು ಅಧ್ಯಯನ ಮಾಡುವುದರಲ್ಲಿ ತಾತ್ಪರ್ಯ ನಿರ್ಣಯದ ಒಂದು ಬೆಂಬಲ ನಮಗೆ ಎಷ್ಟು ಅಗತ್ಯವಾಗಿದೆ, ಇಲ್ಲದೆ ಹೋದರೆ ನಮಗೆ ಮಹಾಭಾರತ ಎಷ್ಟು ಗೊಂದಲಮಯವಾಗಿ ಬಿಡುತ್ತದೆ ಅಂತನ್ನೋದನ್ನು ನಾವು ಈ ಪ್ರಸಂಗದಲ್ಲಿ ಕಾಣಬಹುದು. ಇವೆರಡು ಪ್ರಸಂಗಗಳನ್ನು ಇವತ್ತು ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ತಮ್ಮೆಲ್ಲರ ಎದುರಿಗೆ ನಿವೇದಿಸಿಕೊಂಡಿದ್ದೇನೆ. ಇವತ್ತಿನ ಈ ಭಾಗವನ್ನು ಶ್ರೀಪಾದಂಗಳವರ ಅಂತರ್ಯಾಮಿ ಆದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣ.